ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಆ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜಕ್ಕೆ ಕಲೆಯ ಒಂದು ಅಭಿರುಚಿ ಬರಲಿ ಅಂತ. ಇಲ್ಲಿ ಈ ಕಲೆಯ ಬಗ್ಗೆ, ಈ ಕಲೆಯ ತರಗತಿಗಳನ್ನು ಹೇಗೆ ನಡೀತಾವೆ ಅನ್ನೋದು ನಿಮಗೆ ಸಾಂಕೇತಿಕವಾಗಿ ಕೆಲವೊಂದು ಉದಾಹರಣೆ ಕೊಟ್ಟು ನಾನು ಹೇಳ್ತೀನಿ. ಕೇವಲ ವಿದ್ಯಾರ್ಥಿಗಳೇ, 10 ನಿಮಿಷ ನಿಮ್ಮ ಕನಸಿಗೋಸ್ಕರ ನೀವು ದುಡಿಯದೇ ಹೋದರೆ ಭವಿಷ್ಯದಲ್ಲಿ ಬೇರೆಯವರ ಕನಸಿಗೋಸ್ಕರ 6 ತಾಸು ಕೆಲಸ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? 10 ನಿಮಿಷ ನಿಮ್ಮ ಕನಸು ಏನಿದೆ ಅದಕ್ಕೆ ನೀವು ದುಡಿಯಿರಿ. ಒಂದು ವೇಳೆ ಆ ಕೆಲಸ ನೀವು ಮಾಡದೆ ಹೋದಾಗ ಯಾವುದೋ ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ಗೋಲ್ಡ್ ಮೆಡಲ್ ಸಿಗುತ್ತೆ, ಯಾವುದಾದ್ರೂ ಒಂದು ಕಂಪ್ನಿದಾಗ ಒಳ್ಳೆ ಕೆಲಸ ಮಾಡ್ತೀರಿ, ಒಳ್ಳೆ ಸಂಬಳ ಕೊಡ್ತಾರೆ. ಬಟ್ ಆ ಕಂಪ್ನಿಯ ಕನಸು ನಿಮ್ಮದಲ್ಲ. ಅಲ್ಲಿ ನೀವು ಸೇವಕರಾಗ್ತೀರಾ. ಆ ಕಂಪ್ನಿ ಕನಸು ನಿಮ್ಮದಲ್ಲ. ಅಂದ್ರೆ ಯಾರದೋ ಒಬ್ಬರ ಕನಸಿಗೆ 6 ತಾಸು ನೀವು ದುಡಿಬೇಕಾಗತ್ತೆ. ಯಾವುದು ಒಳ್ಳೆಯದು ವಿಚಾರ ಮಾಡಿಕೊಳ್ಳಿ. ಬೇರೆಯವರ ಕನಸಿಗೆ 6 ತಾಸು ದುಡಿಯೋದು ಶ್ರೇಷ್ಠನೋ ಅಥವಾ ನನ್ನ ಕನಸಿಗೋಸ್ಕರ ನಾನೊಂದು 10-20 ನಿಮಿಷ ಶ್ರಮ ವಹಿಸೋದು ಶ್ರೇಷ್ಠ? ಹೀಗಾಗಿ ನಾನು ಕಲೆ ಒಂದೇ ಅಂತಲ್ಲ, ಒಟ್ಟಾರೆ ಲಲಿತ ಕಲೆಗಳಲ್ಲಿ ಚಿತ್ರಕಲೆ ಇರ್ಬೋದು, ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ, ಯಾವುದೇ ಇರಲಿ, ಯಾವುದಾದ್ರೂ ಒಂದು ಕಲೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ನಿಮ್ಮಲ್ಲಿ ಶಾಂತತೆ, ಸಮಾಧಾನ, ಸೃಜನಶೀಲತೆ ಬರುತ್ತೆ. ಅದು ಮುಂದೆ ನಿಮ್ಮ ಡಿಗ್ರಿ ಮುಗಿದಾದ್ಮೇಲೆ ಅಥವಾ ಡಿಗ್ರಿ ಓದುವಾಗ ಹೆಲ್ಪ್ ಆಗುತ್ತೆ. PUC ವರೆಗೂ ನಿಮಗೇನು ಸಿಲೆಬಸ್ ಇದೆ, ಶಿಕ್ಷಕರು ಏನು ಹೇಳ್ತಾರೆ, ಸರ್ಕಾರದ ಏನು ಗೈಡ್ಲೈನ್ ಇದೆ, ಚಾಚು ತಪ್ಪದೆ ಕಲೀರಿ. 10-20 ನಿಮಿಷ ಇಂಥ ಚಟುವಟಿಕೆಗಳಿಗೆ ಇಟ್ಬಿಟ್ರಿ ಅಷ್ಟೇ ನಾವು ಹೇಳೋದು. ನೀವು ಈಗಲೇ ಇವತ್ತಿನಿಂದನೇ ನಾಳೆಯಿಂದನೇ ನೀವು ಆರ್ಟಿಸ್ಟಿಗೆ ಬರಂತ ನಾವು ಯಾರು ಹೇಳ್ತಾ ಇಲ್ಲ. ಆಫ್ಟರ್ PUC ಆದಮೇಲೆ ನಿಮಗೆ ಇವತ್ತಿನ ಶಿಕ್ಷಣದಲ್ಲಿ ನಿಮಗೆ ಬೇರೆ ಬೇರೆ ಕೋರ್ಸ್ಗಳು ಆಫರ್ ಇದ್ದಾವೆ. ಚಿತ್ರಕಲೆ ಕಲಿಬೇಕಂದಾಗ PUC ಪಾಸ್ ಆದ ನಂತರ BVA ಡಿಗ್ರಿ ಅಂತ ಕೊಡುತ್ತೆ ಸರ್ಕಾರ, ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್. ಅಲ್ಲಿ ನೀವು ಪ್ರಾರಂಭದಲ್ಲಿ ನಿಮಗೆ 1 ವರ್ಷ ಆರ್ಟಿನ ಬೇಸಿಕ್ ಅನ್ನೇ ಕಲಿಸ್ತಾರ. ಬೇಸಿಕ್ ಅಂದ್ರೆ ಎಲ್ಲರಿಗೆ 8 ಜನರಿಗೆ ಒಂದಿಷ್ಟು ಕ್ಲೇ ಕೊಟ್ಟು ರೌಂಡ್ ಮಾಡಂತ ಕೊಟ್ರಲ್ಲ, ಅದು ಬೇಸಿಕ್. 1 ವರ್ಷ ಅದು ರೌಂಡ್ ಮಾಡೋದು, ಅದನ್ನು ಕಾಂಪೋಸ್ ಮಾಡೋದೇ ಕಲಿಸ್ತಾ ಹೋಗ್ತಾರೆ 1 ವರ್ಷ. ಅದಾದ ನಂತರ ನಿಮಗೆ ಅದೇ BVಯಲ್ಲಿ 4-5 ವಿಭಾಗಗಳಿದಾವೆ. ಒಂದು ಚಿತ್ರಕಲೆನೇ ಕಲಿಬಹುದು, ಅಲ್ಲಿ ಡೆಮೋ ಮಾಡಿದಾರಲ್ಲ ಆ ರೀತಿ. ಇನ್ನೊಂದು ಶಿಲ್ಪಕಲೆನೇ ಕಲಿಬಹುದು, ಕ್ಲೇನಲ್ಲಿ ಮಾಡಿದಾರಲ್ಲ ಆ ರೀತಿ. ಇನ್ನೊಂದು ಅನಿಮೇಷನ್ ಆರ್ಟ್ ಅಂತಿದೆ, ನೀವು ನೋಡಿರಿ, ಕಲಿಬಹುದು. ಇನ್ನೊಂದು ಅಪ್ಲೈಡ್ ಆರ್ಟ್ ಅಂತಿದೆ, ಗ್ರಾಫಿಕ್ ಡಿಸೈನ್ ಇದೆ, ಕಲಿಬಹುದು. ಇನ್ನೊಂದು ಪ್ರಿಂಟ್ ಮೇಕಿಂಗ್ ಅಂತಿದೆ, ಕಲಿಬಹುದು. ಅಂದ್ರೆ ಅವು 5 ವಿಭಾಗದಲ್ಲಿ ನೀವು ಶಿಕ್ಷಣ ಪಡಿಬೇಕಾದರೆ ಪ್ರಾರಂಭದಲ್ಲಿ 1 ವರ್ಷ ಚಿತ್ರಕಲೆಯ ಮೂಲ ಶಿಕ್ಷಣವನ್ನು ಪಡಿಬೇಕು. ಇದು ಯಾವಾಗ ತಗೊಳಕ್ ಸಾಧ್ಯ ಇದೆ? PUC ಪಾಸ್ ಆದ ನಂತರ. ಅರ್ಥ ಆಯ್ತಲ್ಲ? ಯಾರಿಗಾದರೂ ಇಲ್ಲಿನ ವಿದ್ಯಾರ್ಥಿಗಳಿಗೆ ಮುಂದೆ 5-10 ವರ್ಷ ಆದಮೇಲೆ ನಿಮಗೆ ಚಿತ್ರಕಲೆ ಕಲಿಬೇಕಂದ್ರೆ ಇದೇ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಒಂದು BVA ಕೋರ್ಸ್ ಇದೆ. ಆಸಕ್ತರು ಬಂದು ಅಲ್ಲಿ ಪ್ರವೇಶ ಪಡಿಬಹುದು. ಅಲ್ಲಿವರೆಗೂ ನೀವು ಅಚ್ಚುಕಟ್ಟಾಗಿ ಓದಬೇಕು. ಹಾಗಾಗಿ ಕೇವಲ 4 ವರ್ಷದ ಡಿಗ್ರಿನ ಇಲ್ಲ, ನೀವು ಇದನ್ನೆಲ್ಲ ಮಾಸ್ಟರ್ ಡಿಗ್ರಿ ಮಾಡಬೇಕಾದರೂ ಸಹ ನಿಮಗೇನಿದೆ, 2 ವರ್ಷದ ಮಾಸ್ಟರ್ ಡಿಗ್ರಿ ಇದೆ. ಅಷ್ಟಕ್ಕೆ ಇಲ್ಲ, ಇನ್ನೂ ಹೆಚ್ಚಿನ ಕಲಿಬೇಕಾದರೆ PhD ವರೆಗೂ ಕೋರ್ಸ್ಗಳು ಇದ್ದಾವೆ. ಇದು ಈ ಶಿಕ್ಷಣ ನೀಡ್ತಕ್ಕಂಥ ವಿಧಾನ. ಹಾಗಾದ್ರೆ ಕಲಿತಾದ್ಮೇಲೆ ನಿಮಗೆ ಏನು ಅಪರ್ಚುನಿಟಿ ಇದೆ ಅನ್ನೋದು ಹೇಳ್ತೀನಿ. ಬೇರೆ ಎಲ್ಲ ಕೋರ್ಸ್ಗಳನ್ನು ಮಾಡಿ ನಿಮಗೆ ನಿರುದ್ಯೋಗಿಗಳು ಸಿಗ್ತಾರೆ. ನೀವು ಬೇಕಾದರೆ ಸರ್ವೆ ಮಾಡ್ಕೊಂಡು ಬನ್ನಿ, ಯಾವುದೇ ಇಲಾಖೆಯವರು ಸರ್ವೆ ಮಾಡ್ಕೊಂಡು ಬನ್ನಿ. BVA ಕಲಿತ ಎಷ್ಟು ವಿದ್ಯಾರ್ಥಿಗಳು ನಿರುದ್ಯೋಗಿ ಆಗಿದ್ದಾರೆ ವರ್ಸಸ್ ಅದರ್ ಡಿಗ್ರಿ, BA, BCom, MCom, ನೀವು ಯಾವುದೇ ಡಿಗ್ರಿ ಎಷ್ಟು ನಿರುದ್ಯೋಗಿಯ ರೇಷೋ ಇದೆ ಅಂತ ಗೊತ್ತಾಗುತ್ತೆ. ನಮ್ಮಲ್ಲಿ ಇವರೆಲ್ಲರೂ ಕೂತಿದಾರಲ್ಲ, ಪ್ರತಿಯೊಬ್ಬರು ಸ್ವಯಂ ಉದ್ಯೋಗದಲ್ಲಿದ್ದಾರೆ. ಸರ್ಕಾರಿ ಕೆಲಸಕ್ಕೆ ಚಿತ್ರಕಲೆಯಲ್ಲಿ ಬರಕ್ ಇಷ್ಟಪಡೋದಿಲ್ಲ. ಸ್ಪೆಷಲ್ ಹೇಳ್ತೀನಿ, ಗೌರ್ಮೆಂಟ್ನಲ್ಲಿ ಜಾಬ್ ಇದ್ದಾವೆ, ಡಿಗ್ರಿ ಮುಗಿಸಿದ್ರೆ ಕೇಂದ್ರೀಯ ನವೋದಯ ಮುರಾರ್ಜಿ ಸ್ಕೂಲ್ನಲ್ಲಿ, ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ನಲ್ಲಿ ಡ್ರಾಯಿಂಗ್ ಟೀಚರ್ ಇದ್ದಾರೆ. ಸರ್ಕಾರದಲ್ಲಿ ಡ್ರಾಯಿಂಗ್ ಟೀಚರ್ ಆಗಿ ಕೆಲಸ ಮಾಡ್ಬೋದು. ಆಗಲಿಲ್ಲ, ಪ್ರೈವೇಟ್ ಸ್ಕೂಲ್ಗಳಲ್ಲೂ ಡ್ರಾಯಿಂಗ್ ಟೀಚರ್ ಆಗಿ ಮಾಡ್ಬೋದು. ಟೀಚಿಂಗ್ ಲೈನ್ ಬೇಡ ಚಿತ್ರಕಲೆಯಲ್ಲಿ ಅಂದರೆ ಸ್ವಯಂ ಉದ್ಯೋಗ. ನೀವೇ ಫೋಟೋ ಸ್ಟುಡಿಯೋ ಇಟ್ಕೋಬೋದು, ಗ್ರಾಫಿಕ್ ಡಿಸೈನ್ ಸ್ಟುಡಿಯೋ ಇಟ್ಕೋಬೋದು, ನೀವೇ ಆರ್ಟಿಸ್ಟನ್ನು ಇಟ್ಕೊಳ್ಬೋದು. ಬೇಡವಾ? ಕಂಪ್ನಿಗೆ ಹೋಗ್ತೀರಂದ್ರೆ ಬೆಂಗಳೂರಿನಲ್ಲಿ ಪ್ರತಿಯೊಂದು ಕಂಪ್ನಿಯಲ್ಲಿ ಡಿಸೈನರಿಗೆ ಕೆಲಸಗಳಿದ್ದಾವೆ. ಪ್ರತಿಯೊಬ್ಬ ಡಿಸೈನರಿಗೆ
ಗೌರ್ಮೆಂಟ್ನಲ್ಲಿ ಯಾರಿಗೂ ಸ್ಯಾಲ್ರಿ ಇಲ್ಲ. ನಮ್ಮ ಕಾಲೇಜ್ ಅಂದರೆ ಒಬ್ಬ ಹುಡುಗನಿಗೆ ವರ್ಷಕ್ಕೆ 50 ಲಕ್ಷ ರೂಪಾಯಿ ಆ್ಯನ್ಯುವಲ್ ಪ್ಯಾಕೇಜ್ ಇದೆ. ಮೊನ್ನೆ ಇಂಡಿಯಾದಲ್ಲಿ ಒಬ್ಬ ಕಲಾವಿದನ ಕಲಾಕೃತಿ 62 ಕೋಟಿಗೆ ಮಾರಿದೆ. ಒಬ್ಬ ಕಲಾವಿದನ ಕಲಾಕೃತಿ 62 ಕೋಟಿಗೆ ಮಾರಿದೆ. 30 ವರ್ಷ ಪರಿಶ್ರಮ ಹಾಕಿ ಒಂದೇ ಒಂದು ಪೇಂಟಿಂಗ್ ಮಾರಿದ್ರು ಹೆಸರು ಮತ್ತು ಹಣ. ಅರ್ಥ ಆಗ್ತಾ ಇದೆಯಲ್ಲ? ಅಂದ್ರೆ ಎಷ್ಟು ಹೇರಳವಾದಂಥ ಅವಕಾಶ ಇದೆ. ಕೇವಲ 10 ನಿಮಿಷ ನಿಮ್ಮ ಕನಸಿಗೆ ನೀವು ದುಡಿದ್ರೆ, ನಿಮ್ಮ ಕನಸಂದ್ರೆ ನಿಮ್ಮ ಒಳಗಡೆ ಏನು ತುಡಿತಾ ಇದೆ ಆ ಕೆಲಸ ಮಾಡ್ರಿ. ನಾವು ಚಿತ್ರಕಲೆನೇ ಮಾಡ್ರಂತ ಈ ವೇದಿಕೆ ಮೂಲಕ ಹೇಳ್ತಾ ಇಲ್ಲ. ಸಂವೇದನಶೀಲ ಆಗ್ತಕ್ಕಂಥ ಯಾವುದೇ ಕ್ಷೇತ್ರಕ್ಕೆ ಹೋಗಿ, ನೀವು ವಿಜ್ಞಾನಕ್ಕೆ ಹೋಗ್ರಿ, ಮ್ಯಾಥಮೆಟಿಕ್ಸ್ಗೆ ಹೋಗ್ರಿ, ಯಾವುದಕ್ಕೆ ಹೋಗ್ರಿ, ಅದು ನಿಮಗೆ ಇಷ್ಟ ಆಗಿದ್ದಿರಬೇಕು. ನಿಮ್ಮ ಹೃದಯದಲ್ಲಿ ಆ ಜ್ಞಾನದ ದೀಪ ಹತ್ತಿರಬೇಕು. ತಾಯಿ ತಂದೆ ಹೇಳಿದ್ದು ಯಾವ ಮಾಡಕ್ಕೆ ಹೋಗ್ಬೇಡ್ರಿ, ಇದೇ ಓದಂತೇಳಿ. ಎಲ್ಲ ಕೆಲಸ ಮಾಡ್ರಿ. ಎಜುಕೇಶನ್ ವಿಷಯದಾಗ ಮಾತ್ರ ನಿಮ್ಮದ ನಿರ್ಧಾರ ತಗೊಳ್ರಿ. ಅನೇಕ ಪೋಷಕರು ತಮ್ಮ ಕನಸುಗಳನ್ನು ತಮ್ಮ ಮಕ್ಕಳ ಕಣ್ಣಲ್ಲಿ ಬಿತ್ತುತ್ತಾರೆ. ಇದರಿಂದ ಸಮಾಜದಲ್ಲಿ ಸಮಸ್ಯೆಗಳು ಹುಟ್ಟುತ್ತವೆ. ನಾನು ಡಾಕ್ಟರ್ ಆಗಿಲ್ಲ, ನಾನು ಇಂಜಿನಿಯರ್ ಆಗಿಲ್ಲ, ನಾನು ಲಾಯರ್ ಆಗಿಲ್ಲ ಅಂತ ನನ್ನ ಮಗನಿಗೆ ನಾವು ಓದಿಸೋದಲ್ಲ. ಅಂದ್ರೆ ಅದು ನನ್ನ ಕನಸಿತ್ತು, ನಾನು ಆಗಲಿಲ್ಲ. ಹಾಗಂತ ಆ ಕನಸು ಮಕ್ಕಳ ಕಣ್ಣಲ್ಲಿ ನಾವು ಬಿತ್ತಬಾರದು. ಇದು ಪೋಷಕರು ಮತ್ತು ಶಿಕ್ಷಕರದು ತಪ್ಪಾಗುತ್ತೆ. ನಾನು ಒಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಮಾತಾಡ್ತಾ ಇದ್ದೀನಿ. ನಂತರದಲ್ಲಿ ಸುಂದರವಾದ ನಿಸರ್ಗ ಚಿತ್ರರಚನೆ ಮಾಡಿದ ಶ್ರೀ ಘಟನಾಚಾರಿ ವಿದ್ಯಾಲಯ ದೃಶ್ಯಕಲಾ ಮಹಾವಿದ್ಯಾಲಯ ಅಲುಮ್ನಿ ಅಸೋಸಿಯೇಷನ್ ದಾವಣಗೆರೆ. ನಮ್ಮ ಜಯಪ್ಪ ಸರ್ ಅವರ ಭಾವಚಿತ್ರವನ್ನು ಅಚ್ಯುತ್ ಸರ್ ಅವರು ಮಾಡಿದ್ದಾರೆ. ಇದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಮಣ್ಣಿನ ದೀಪಗಳನ್ನು ತರುವುದು ಅಷ್ಟೇ ಗೊತ್ತಿತ್ತು, ಆದರೆ ಇಲ್ಲಿ ಮೂರ್ತಿಯನ್ನು ಮಾಡುವುದನ್ನು ಕಲಿಸಿದರು. ಮೊಬೈಲ್ನಲ್ಲಿ ಫೋಟೋ ಹೊಡೆಯುವುದು ಗೊತ್ತು, ಆದರೆ ನೇರವಾಗಿ ಚಿತ್ರ ರಚನೆ ಮಾಡುವುದು ತುಂಬ ಸುಲಭವಾಗಿ ಕಲಿಸಿಕೊಟ್ಟರು. ಇಷ್ಟು ಮಾತನಾಡಲು ನನಗೆ ಅವಕಾಶ ಕೊಟ್ಟಂತ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು.